ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಮೀಟಿಂಗ್ಗಳಾಗ್ತಾ ಇದೆ ಸರ್, ಏನು ವಿಶೇಷ ಸರ್? ಅಂತಿಮ ಹಂತದ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಸೊ ಅದಕ್ಕೆ ಕೊನೆಯದಾಗೆಲ್ಲ ಅಭಿಪ್ರಾಯ ಪಡಿತಾ ಇದ್ದೀವಿ. ಶಾಸಕರು, ಕಾರ್ಯಕರ್ತರು, ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು. ಅದಕ್ಕಾಗಿ ಕೊನೆಯದಾಗಿ ಇವತ್ತು ನಾಳೆ 2-3 ದಿವಸ ಎಲ್ಲ ಕಾರ್ಯಕರ್ತರನ್ನ ಭೇಟಿಯಾಗಿ ಅಂತಿಮವಾಗಿ ಅವರ ಅಭಿಪ್ರಾಯ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು ಚಿಕ್ಕೋಡಿಗೆ ಭೇಟಿ ನೀಡಿದ್ದೇವೆ. ಸೊ ಹೀಗಾಗಿ ನಿಮ್ಗೆ ಗೊತ್ತಿರಂತೆ ನಿನ್ನೆ ಚುನಾವಣೆ ಅಧಿಸೂಚನೆ ಪ್ರಕಟಣೆ ಆಗಿದೆ. ಸೊ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಬೇಕಾಗಿದೆ. ಅದರ ಪೂರ್ವದಲ್ಲಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡೋಕ್ಕೆ ಚಿಕ್ಕೋಡಿ ಬೇರೆ ಬೇರೆ ಎಲ್ಲ ವಿಸಿಟ್ ಮಾಡ್ತಾಯಿದ್ವಿ. ಅದು ಎಲ್ಲರಿಗೂ 8 ಕಾನ್ಸ್ಟಿಟ್ಯೂನ್ಸಿ ಇದೆ. 8 ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕರ್ತನ ಕೇಳಬೇಕಾಗಿದೆ, ಅವರ ಅಭಿಪ್ರಾಯ ಪಡಿಬೇಕಾಗಿದೆ. ಶಾಸಕರಿದ್ದಾರೆ, ಸೋತವರಿದ್ದಾರೆ, ಮಾಜಿಗಳಿದ್ದಾರೆ, ಅವರೆಲ್ಲ ಅಭಿಪ್ರಾಯ ಪಡಲಿಕ್ಕೆ ಒಂದು 2-3 ದಿವಸ ಪ್ರವಾಸ ಮಾಡ್ತಾಯಿದ್ವಿ. ಬೇರೆ ಯಾರು ಅವ್ರ ಅಭಿಪ್ರಾಯ ಏನು ಹೇಳ್ತಾರೋ ಅದನ್ನು ಕೇಳಿ ಮುಂದೆ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ಮಾಡ್ತಾರೆ, ನಮ್ಮ ರಾಜ್ಯ ಹೈಕಮಾಂಡ್. ನಿನ್ನೆ ಕಾಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ರಮೇಶ್ ಕತ್ತಿ ಅವ್ರನ್ನ ಆಹ್ವಾನ ಮಾಡ್ತೀವಿ, ನಾವೆಲ್ಲರೂ ಕೂಡ ಅವ್ರಿಗೆ ಮೀಟಿಂಗನ್ನು ಮಾಡಿ ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದನ್ನೇ ಕೇಳಲಿಕ್ಕೆ ಎಲ್ಲ ಇವತ್ತದೇ ಹೇಳ ಅಭಿಪ್ರಾಯ ಪಡೀಲಿಕ್ಕೆ ಬಂದಿದ್ದು, ಅದನ್ನೇ ಕೇಳ್ತೀವಿ. ಈಗ ಅಲ್ಲೂ ಕೂಡ ಹೋಗ್ತಾ ಇದ್ವಿ. ಇದಾದಮೇಲೆ ಕಾಗೆ ಅವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದೀವಿ, ಲಕ್ಷ್ಮಣ ಸವದಿ ಅವ್ರನ್ನ ಕೂಡ ಭೇಟಿಯಾಗಿದ್ದೀವಿ, ಪ್ರಕಾಶ್ ಹುಕ್ಕೇರ್ನ ಭೇಟಿ ಆಗ್ತಾ ಇದ್ದೀವಿ, ನಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ಭೇಟಿಯಾಗ್ತೀವಿ. ಇದನ್ನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತಿಮವಾಗಿ ನಮ್ಮ ಡ್ಯೂಟಿ. ಯಾಕಂದರೆ ಎಲ್ಲರನ್ನೂ ಕೇಳಿನ ಹೇಳಬೇಕಾದ ನನ್ನ ಕರ್ತವ್ಯ. ಹೀಗಾಗಿ ಎಲ್ಲ ಕಡೆ ಸಭೆ ಮಾಡ್ತಾಯಿದ್ವಿ. ಇಲ್ಲ, ನಮ್ಮ ಮಾತುಕತೆ ಏನಾಗಿಲ್ಲ. ಕೇಳೋಣ, ಬೇರೆಯವ್ರು ಯಾರು ಇಲ್ಲ, ಗೊತ್ತಿಲ್ಲ ನನಗೆ. ಬೆಂಗಳೂರಿನಲ್ಲಿ ಸುದ್ದಿ ನನಗೆ ಗೊತ್ತಿಲ್ಲ. ನನ್ನ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರನ್ನ ಅಂತಿಮವಾಗಿ ಕೇಳೋದು ನನ್ನ ಡ್ಯೂಟಿ. ಅದಕ್ಕಾಗಿ 8 ಕಡೆ ಹೋಗ್ತೇನೆ. 8 ಯಾರೇ ನಮ್ಮ ಪಕ್ಷ ಹೋದರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ದೀನಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬಂದರೆ ಅವ್ರ ಕತ್ತಿಯವರು ಇರ್ಬೋದು, ಮತ್ತು ಬೇರೆ ಯಾರೇ ಇದ್ರೂ ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡುತ್ತೆ. ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಮಗಳ ಕಡೆ ಒಲವಿದೆಯಾ ಅಥವಾ ಕ್ಯಾಂಡಿಡೇಟ್ ಚೇಂಜ್ ಮಾಡೋ ಕಡೆ ಒಲವಿದೆಯಾ? ಗೆಲ್ಲೋ ಕಡೆ ಒಲವು ಇದೆ ನಮ್ಮದು. ಹಾಗಾದ್ರೆ ಕತ್ತಿಯವರು ಬಂದರೆ ಸ್ವಾಗತ ಅಂತ ನಿಮ್ಮ ಕಡೆಯಿಂದ? ಖಂಡಿತ ಗೆಲ್ಲೋ ಕಡೆ ಒಲವು ನಮ್ಮದೇ. ನಮ್ಮ ನಡೆ ಗೆಲುವು ಕಡೆ ಅಂತ ಹಂಗೆ ಆ ಕಡೆ ಇಲ್ಲ ಇನ್ನೂ ಆಗಿಲ್ಲ. ಆಗ ಅದಕ್ಕೆ ಓಡಾಡ್ತಿದ್ದೆ. ಇನ್ನೂ ಎಲ್ಲರೂ ಅಭಿಪ್ರಾಯ ಪಡೀಲಿಕ್ಕೆ ಓಡಾಡ್ತಿದ್ವಿ. ಇನ್ನೂ 2-3 ದಿವಸ ಪ್ರವಾಸ ಆಗ್ತಿದ್ದು ನಮ್ಮದು. ಪ್ರವಾಸ ನಂತರ ಅಂತಿಮವಾಗಿ ನಮ್ಮ ಸಭೆಯ ಒಮ್ಮತ ನಿರ್ಣಯನ ಅಥವಾ ಈ ಭಾಗದ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಕಾರ್ಯಕರ್ತರ ಒಮ್ಮತ ಅಭಿಪ್ರಾಯವನ್ನು ನಾವು ನಮ್ಮ ವರಿಷ್ಠರಿಗೆ ತಿಳಿಸ್ತೀವಿ. ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ, ರಾಜನಾಯಕರು ಒಪ್ಪಿಗೆ ಕೊಟ್ಟಿದ್ದಾರೆ, ಯಾಕೋ ಸತೀಶ್ ಜಾರಕಿಹೊಳಿ ಹಿಂದೇಟ್ ಆಗ್ತಾ ಇದ್ದಾರೆ? ಇಲ್ಲ, ಹಾಗೇನಿಲ್ಲ, ಹಿಂದೇಟ್ ಆಗ್ತಾ ಇಲ್ಲ. ಪಕ್ಷ ಹೇಳಿದ್ರೆ ಸ್ಪರ್ಧೆ ಮಾಡಬೇಕಂತೆ. ಅವ್ರು ಇನ್ನೂ ಅಂತಿಮವಾಗಿ ಯಾವುದೇ ನಿರ್ಧಾರ ಆಗಿಲ್ಲ. ನಾನು ಆದ್ಮೇಲೆ ಹೇಳ್ತೀನಿ ನಿಮಗೆ.